ಓಕೆನಾ. ಸೊ ಮನೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ. ನೋಡುಗರು APJ ಅಬ್ದುಲ್ ಕಲಾಂ ಹೌಸ್ ಅಂತ, ಪಕ್ಕದಲ್ಲಿ ಅಬ್ದುಲ್ ಕಲಾಂ ಅವರ ಹೌಸ್ ಹೇಗಿದೆ. ಒಳ್ಳೆ ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಅವರು ನಡೆದಂಥ ಮನೆ, ಆ ಮನೆಗೆ ನಾವು ಹೋಗ್ತಾ ಇರೋದು ನಮ್ಮ ಪುಣ್ಯ. ನೋಡೋ ಒಳಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಗುರುಗಳೇ, ನಮ್ಮ ಭಾರತ ದೇಶ ಕಂಡಂಥ ಅತ್ಯದ್ಭುತ ವ್ಯಕ್ತಿಗಳಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಕೂಡ ಒಬ್ಬರು. ಇವರಿಂದ ನಮ್ಮ ಭಾರತದ ಸೈನ್ಸು ಅಂದರೆ ರಾಕೆಟ್ ಸೈನ್ಸ್ ಸಿಕ್ಕಾಪಟ್ಟೆ ಮುಂದುವರೆದಿದೆ. ಅವರ ನೆನಪಿನಲ್ಲಿ ಅವ್ರ ಮನೆಯಲ್ಲೇ ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳು ಎಲ್ಲದನ್ನು ಫೋಟೋ ಫ್ರೇಮ್ ಮುಖಾಂತರ ಮತ್ತು ಅವರ ದೈನಂದಿನ ಜೀವನವನ್ನು ಮತ್ತು ಅವ್ರು ಬಂದಿರುವಂಥ ಪುರಸ್ಕಾರಗಳು ಇವೆಲ್ಲ ಬಂದ್ಬಿಟ್ಟು ಇಲ್ಲಿ ನಮಗೆ ಶೋ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಅಬ್ದುಲ್ ಕಲಾಂ ಅವರ ಮನೆ, ಹಳೇ ಕಾಲದಲ್ಲಿ ಆ ಟೈಮಲ್ಲಿ ಇದ್ದಂಥ ಮನೆ. ಇದು ಅವ್ರ ಚಿಕ್ಕ ವಯಸ್ಸಲ್ಲಿ ಅಂದರೆ ಯಂಗ್ ಏಜಲ್ಲಿದ್ದಾಗ ಈ ಥರ ಕಾಣ್ತಾ ಇದ್ರು ನೋಡಿ, ಅವರು ಕಾಲೇಜ್ ಟೈಮ್. ನಿಮ್ಗೆ ಈ ಚಿತ್ರದಲ್ಲಿ ಏನು ಕಾಣ್ತಿದೆ ಅದು ನೋಡಿ, ಸೈಕಲಲ್ಲಿ ಆ್ಯಕ್ಚುಲಿ ರಾಕೆಟ್ನ ಒಂದು ಭಾಗವನ್ನು ತೊಗೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ರಾಕೆಟ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಮತ್ತು ಇಲ್ಲಿ ನೀವು ನೋಡಿಕೊಂಡ್ರೆ ನೋಡಿ ಗುರುಗಳೇ, ಅವರು ಯಾವ ಬುಕ್ಸ್ ಎಲ್ಲ ಓದಿದ್ದಾರೆ. ಇದು ಬಂದ್ಬಿಟ್ಟು ಅವರು ಆ ಜೆಟ್ನ ಓಡಿಸಿದಾಗ ನೋಡಿ ಆ ಡ್ರೆಸ್ ಹಾಕಿದ್ರು. ಸರಿ, ಸುಮಾರು ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ನಮ್ಮ ದೇಶದ ಬಗ್ಗೆ ಆಗಲಿ, ಇಲ್ಲ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಆಗಲಿ. ಇಲ್ಲಿ ನೋಡಿ ಗುರುಗಳೇ, ಎಷ್ಟು ಪ್ರಶಸ್ತಿಗಳು ನಮ್ಮ ಭಾರತ ದೇಶದಲ್ಲೇ ಅಲ್ಲ, ಯುರೋಪ್ ಕಂಟ್ರಿಗಳಾಗ್ಬೋದು, ಈ ಥರ ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರುವಂಥ ಸರ್ಟಿಫಿಕೇಟ್ಸ್. ಇದು ಬಂದುಬಿಟ್ಟು ನಮ್ಮ ಭಾರತ ದೇಶದಿಂದ ಪದ್ಮವಿಭೂಷಣ ಮತ್ತು ಪದ್ಮಶ್ರೀ ಅವಾರ್ಡು, ಈ ಥರ ಎಲ್ಲ ಸುಮಾರು ಅವಾರ್ಡ್ಸು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ ಬಂದಿದೆ. ಗುರುಗಳೇ, ನಾವು ನೋಡಿದ್ದು ಫಸ್ಟ್ ಫ್ಲೋರು, ಈಗ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ ಎಲ್ಲ ವಾಚ್ಗಳು, ಈ ಐಟಮ್ಸು, ಈ ಥರ ಸೆಲ್ಲಿಂಗ್ ಐಟಮ್ಸ್ ಇಟ್ಟಿದ್ದಾರೆ. ಅಬ್ದುಲ್ ಕಲಾಂ ಅವ್ರ ಫೋಟೋ ಇದೆಲ್ಲ ನೋಡಿ, ಸ್ಟ್ಯಾಚು ಬೇಕು ಅಂದರೆ ತೊಗೋಬೋದು. ಅದು ಬಿಟ್ಟರೆ ಈ ಥರ ಹುಡುಗಿಯರಿಗೆ ಬೇಕಾಗಿರುವಂಥ ಐಟಮ್ಸು ಈ ಥರದ್ದು ಇಟ್ಟಿದ್ದಾರೆ. ಇದು ನೋಡಿ ಸಾಕಾಗಿದೆ. ಎರಡು ಫ್ಲೋರ್ ನೋಡ್ಕೊಂಡ್ಬಂದ್ವಿ. ಈಗ ಇಳೀತಾ ಇರ್ಬೇಕಾದ್ರೆ ನೋಡಿ ಈ ಥರ ಅವ್ರ ಅಡ್ರೆಸ್ ಹಾಕಿದ್ದಾರೆ. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಆದರೂ ಅಷ್ಟು ತೆಗ್ದಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.